ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಇನ್ನೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಅಂತೂ ಚಿಂದಿ ಅಂತಾನೆ ಹೇಳ್ಬೋದು. ಫಸ್ಟ್ ಪ್ರೋಮೋದು ಜಲಕ್ಕೆ ಹೇಗಿದೆ ಅಂತ ನೋಡ್ಬಿಡೋಣ. ನನ್ನ ಜೊತೆ ಇಲ್ಲ ಅಂತಂದ್ರೆ ನನ್ನ ಇಂಡಿವಿಜುವಾಲಿಟಿನೂ ಕಾಣುತ್ತೆ. ಜಂಟಿಯಿಂದ ಮುಕ್ತಿಬೇಕು. ನಾವು ಇಂದಿನ ರಾತ್ರಿ ನಾವು ಮಾತಾಡಿದ್ವಿ, ಅದಕ್ಕೋಸ್ಕರ ಜಗಳಾಡಿದ್ದು, ಅದೆಲ್ಲ ಡ್ರಾಮಾ. ಇಬ್ರು ಎಸ್, ಸೊ ವೀಕ್ಷಕರೇ ನೋಡಿದ್ರಲ್ಲ, ಸದ್ಯ ಈಗ ಜಂಟಿ ಒಂಟಿ ಆಟಕ್ಕೆ ಪೂರ್ಣ ವಿರಾಮ. ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಯಾರಿಗೆ ಪ್ಲಸ್ ಆಗುತ್ತೆ ಅಂತ ಏನಕ್ಕೆ ಕೇಳಿದ್ದಾರೆ ಅಂತಂದ್ರೆ, ಇಲ್ಲಿ ಗಿಲ್ಲಿ ಅವ್ರದ್ದು ಮತ್ತೆ ಕಾವ್ಯ ಅವ್ರದ್ದು ಏನೊಂದು ಪೇರ್ ಇತ್ತು. ಈ ಒಂದು ಪೇರ್ನ ತುಂಬಾ ಜನ ಇಲ್ಲಿ ಇಷ್ಟಪಟ್ಟರು. ಆಲ್ಮೋಸ್ಟ್ ಜಂಟಿಗಳಲ್ಲಿ ತುಂಬಾ ಅದ್ಭುತವಾದ ಜೋಡಿ ಅಂತಂದ್ರೆ ಇವರಿಬ್ಬರದೇ ಅಂತ ಹೇಳಿದ್ರು. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯೊಳಗಡೆ ಜಂಟಿಯಾಗಿ ಫಸ್ಟ್ ಇಲ್ಲಿ ಎಂಟ್ರಿ ಕೊಟ್ಟಿದ್ದೆ ಈ ಒಂದು ಜೋಡಿ. ಆದರೆ ಇಲ್ಲಿ ಇದರಿಂದ ಕಾವ್ಯವ್ರಿಗೂ ಕೂಡ ಇಲ್ಲಿ ತುಂಬಾನೇ ಹರ್ಟ್ ಆಯಿತು. ಏನಕ್ಕೆ ಅಂತಂದ್ರೆ ಅಶ್ವಿನಿ ಗೌಡ ಅವರು ಆ ರೀತಿಯಾಗಿ ಮಾತಾಡಿದ್ದು, ಅದಕ್ಕೋಸ್ಕರನೇ ಇಲ್ಲಿ ಪ್ರೋಮೋದಲ್ಲಿ ಅವರು ಆ ರೀತಿಯಾಗಿ ಇಲ್ಲಿ ಹೇಳಿರೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇವ್ ನನ್ನ ಜೊತೆ ಇಲ್ಲಿ ಇದ್ರೆ ಒಂದು ಐಡೆಂಟಿಟಿ ಏನಿದೆ ಅದು ಕಾಣಿಸಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಅವ್ರು ಕೂಡ ಇಲ್ಲಿ ಹೇಳ್ತಾ ಇರೋದು ಸತ್ಯ. ಕೆಲವೊಬ್ಬರಿಗೆ ಬಿಗ್ ಬಾಸ್ ಮನೆಯೊಳಗಡೆ ಇರೋ ಸ್ಪರ್ಧಿಗಳಿಗೆ ಇಲ್ಲಿ ಆ ರೀತಿ ಅನಿಸ್ತದೆ. ಎಂಥವ್ರಿಗೆ ಆದ್ರೂ ಕೂಡ ಇಲ್ಲಿ ಹರ್ಟ್ ಆಗುತ್ತೆ ಅಲ್ವಾ? ಯಾಕಂತಂದ್ರೆ ಇಲ್ಲಿ ಕಾಮಿಡಿಯಾಗಿ ಗಿಲ್ಲಿ ಅವರು ಮಾತಾಡ್ತಾ ಇದ್ದಾರೆ, ಅದರಿಂದನೇ ಹೈಲೈಟ್ ಆಗಿ ಕಾವ್ಯ ಅವರು ಕಾಣಿಸ್ಕೊಂತಿದ್ದಾರೆ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳಿದ್ರು. ಮತ್ತೆ ಫ್ರೀ ಪ್ರಾಡಕ್ಟ್ ಅಲ್ಲ ಅಂತ ಅಂದ್ರು. ಈಗ ಸದ್ಯ ಎಲ್ಲಾ ಜಂಟಿಗಳಿಗೂ ಕೂಡ ಈಗ ಮುಕ್ತಿ ಸಿಕ್ಕಿದೆ. ಆಲ್ಮೋಸ್ಟ್ ಸ್ವಲ್ಪ ಇಲ್ಲಿ ಓವರ್ ಆಗಿ ರಿಯಾಕ್ಟ್ ಮಾಡ್ತಿರೋದು ಯಾರಪ್ಪ ಅಂತಂದ್ರೆ ಡಾಗ್ ಸತೀಶ್ ಅವರು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗಿದ್ರು ಕೂಡ ಮತ್ತೆ ಅದೇ ವಿಚಾರಣೆಯಲ್ಲಿ ಎತ್ತಿದ್ದಾರೆ. ಆಲ್ಮೋಸ್ಟ್ ಚಂದ್ರಪ್ರಭು ಅವರು ಸಿಕ್ಕಾಪಟ್ಟೆ ಹರ್ಟ್ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಒಂದು ಕೈಗೆ ಏನೊಂದು ಹಾಕಿದ್ರು, ಅದು ಕಟ್ ಮಾಡೋಕ್ಕೂ ಮುಂಚೆ ಬೇರೆ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಅವರೇ ಬಂದು ಕಟ್ ಮಾಡಿದ್ರು. ಆದರೆ ಇಲ್ಲಿ ಚಂದ್ರಪ್ರಭು ಅವರು ಅವರೇ ಕೈಯಿಂದ ಕಿತ್ತುಬಿಟ್ಟು ಎಸ್ಬಿಟ್ಟು ಹೋದ್ರು. ಯಾಕಂತಂದ್ರೆ ಇಲ್ಲಿ ಸತೀಶ್ ಅವ್ರು ಹೇಳ್ತಾರೆ, ಹಿಂದಿನ ರಾತ್ರಿನೇ ನಾವು ಪ್ಲಾನ್ ಮಾಡ್ಕೊಂಡು ಜಗಳ ಆಡಿದ್ದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಇದರಿಂದ ಹರ್ಟ್ ಕೂಡ ಆಗುತ್ತೆ. ಏನಕ್ಕೆ ಅಂತಂದ್ರೆ ಪ್ಲಾನ್ ಮಾಡ್ಕೊಂಡು ಈ ರೀತಿ ಜಗಳ ಯಾಕೆ ಆಡಬೇಕು, ಬಿಗ್ ಬಾಸ್ ಅವ್ರು ಹೇಳಿ ಕಳ್ಸಿದಾರ ಜಗಳ ಆಡ್ರಿ ನೀವು ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಇಲ್ಲಿ ವಾಯ್ಸ್ನ ರೇಸ್ ಮಾಡ್ಕೊಂಡು ಮಾತಾಡೋದು, ಇಲ್ಲಿ ಬೇಡದೇ ಇರೋ ಜಾಗದಲ್ಲೆಲ್ಲ ಬಂದ್ಬಿಟ್ಟು ಕೂಗಾಡೋದು. ಸತೀಶ್ ಅವರು ಆಲ್ಮೋಸ್ಟ್ ನೀವು ನೋಡಿರ್ತೀರ, ಎಪಿಸೋಡ್ನ ನೋಡ್ತಿರೋರಿಗೆ ಮತ್ತೆ ಕಂಟಿನ್ಯೂಟಿಯಾಗಿ ಬಿಗ್ ಬಾಸ್ ಶೋನ ನೋಡ್ತಿರೋರು ಗೊತ್ತಿರುತ್ತೆ. ಇಲ್ಲಿ ಬೇಡದಿರೋ ಜಾಗದಲ್ಲೇ ಸತೀಶ್ ಅವರು ಬೇಕಂತ ವಾಯ್ಸ್ ರೇಸ್ ಮಾಡಿರೋದಿರ್ಬೋದು, ಎಲ್ಲ ಕೂಡ ಗೊತ್ತಾಗ್ತಿದೆ. ಆದರೆ ಇದರಿಂದ ತುಂಬಾನೇ ಬೇಜಾರಾಗಿರೋದು ಯಾರಿಗೆ ಅಂತಂದ್ರೆ ಇಲ್ಲಿ ಚಂದ್ರಪ್ರಭು ಅವರಿಗೆ ಇಲ್ಲಿ ಬೇಜಾರಾಗಿದೆ, ಮತ್ತೆ ಅವರಿಗೆ ಡ್ಯಾಮೇಜ್ ಕೂಡ ಆಗಿದೆ ಅಂತ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಅವ್ರದ್ದೊಂದು ಏನೊಂದು ಐಡೆಂಟಿಫೈ ಇದೆ, ಅದನ್ನ ತೋರ್ಸೋಕೆ ಕೂಡ ಇಲ್ಲಿ ಆಗಿಲ್ಲ. ಸತೀಶ್ ಅವರಿಂದ ಇಲ್ಲಿ ಹೊಡೆತ ಬೀಳ್ತಿದ್ದು ಚಂದ್ರಪ್ರಭು ಅವರಿಗೆ, ಇದು ಇವರಿಗೆ ಚಂದ್ರಪ್ರಭು ಅವರಿಗೆ ಪ್ಲಸ್ ಆಗೇ ಆಗುತ್ತೆ. ಈಗ ಜಂಟಿಗಳಂತೂ ಎಲ್ಲರೂ ಕೂಡ ದೂರ ಆಗಿದ್ದಾರೆ, ಎಲ್ಲರೂ ಕೂಡ ಒಬ್ಬಂಟಿಯಾಗಿ ಈಗ ಆಟ ಆಡಕ್ಕೆ ರೆಡಿ ಆಗಿದ್ದಾರೆ. ಏನಕ್ಕೆ ಅಂತಂದ್ರೆ 2 ಫೈನಲ್ಸ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಆಲ್ರೆಡಿ ಹೇಳಿದ್ದಾರೆ. ಆಲ್ಮೋಸ್ಟ್ ಈ ವೀಕು ಮಿಡ್ ವೀಕ್ ಅಲ್ಲಿ ಎಲಿಮಿನೇಷನ್ ಆಗ್ತಾರಾ ಇಲ್ಲ ಅಂತಂದ್ರೆ ಗುಂಪಾಗಿ ಇಲ್ಲಿ ಹೋಗ್ತಾರಾ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಆಲ್ಮೋಸ್ಟ್ ಈಗ ಒಂಟಿ ಜಂಟಿ ಏನಿತ್ತು ಆ ಒಂದು ಆಟಕ್ಕೆ ಅಂತ ಇಲ್ಲಿ ಪೂರ್ಣ ವಿರಾಮ ಇಲ್ಲಿ ಬಿದ್ದಾಗಿದೆ. ಸದ್ಯ ಈಗ ಜಂಟಿ ಒಂಟಿ ಏನಿದ್ರು ಎಲ್ಲರೂ ಕೂಡ ಒಂದೇ ಲೆಕ್ಕದಲ್ಲಿ ಈಗ ಕಾಣಿಸ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಬಿಗ್ ಬಾಸ್ ಜಂಟಿ ಒಂಟಿ ಆಟಕ್ಕೆ ಈಗ ಪೂರ್ಣ ವಿರಾಮ ಬಿದ್ದಾಗಿದೆ. ಯಾರಿಗೆ ಪ್ಲಸ್ ಆಗುತ್ತೆ ಯಾರಿಗೆ ಮೈನಸ್ ಆಗುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಇಲ್ಲಿ ಕಾವ್ಯ ಅವ್ರಿಗಂತೂ ಪ್ಲಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವರೇ ಇಲ್ಲಿ ಹೇಳ್ಬಿಟ್ಟಿದ್ದಾರೆ. ಎಲ್ರಿಗೂ ಕೂಡ ಇಲ್ಲಿ ಪ್ಲಸ್ ಆಗೇ ಆಗುತ್ತೆ. ಆಲ್ಮೋಸ್ಟ್ ಮೈನಸ್ ಯಾರಿಗೂ ಇಲ್ಲಿ ಆಗಲ್ಲ ಅಂತ ಕೂಡ ಗೊತ್ತಾಗುತ್ತೆ. ಬಟ್ ಇಲ್ಲಿ ಕಾವ್ಯ ಅವ್ರ ಪೇರ್ ಏನಿತ್ತು, ಗಿಲ್ಲಿ ಅವರು ಸ್ವಲ್ಪ ಇವ್ರ ಜೊತೆ ಇದ್ದಿದ್ದಕ್ಕೆ 1% ಇರ್ಬೋದೇನೋ, ಸ್ವಲ್ಪ ಜನ ಜಾಸ್ತಿ ಇಷ್ಟಪಡ್ತಾ ಇದ್ರು. ಬಟ್ ಅವರು ಕೂಡ ಇಲ್ಲಿ ಇಂಡಿವಿಜುವಲ್ ಆಗಾಡಿದ್ರೆ ಅವ್ರದ್ದು ಕೂಡ ಒಂದು ವ್ಯಕ್ತಿತ್ವ ಅನ್ನೋದು ಇದ್ದೇ ಇದೆ. ಎಲ್ಲರೂ ಕೂಡ ಇಲ್ಲಿ ಕಾವ್ಯ ಅವ್ರನ್ನು ಕೂಡ ಇಲ್ಲಿ ಇಷ್ಟಪಡ್ತಾನೆ ಇದ್ದಾರೆ. ಆದರೆ ಅವರು ಆಟ ಹೇಗೆ ಆಡ್ತಾರೆ ಅನ್ನೋದ್ರ ಮೇಲೆ ಇಲ್ಲಿ ಡಿಪೆಂಡ್ ಇರೋದು. ಸದ್ಯ ಈಗ ಪ್ರೋಮೋ ಅಂತೂ ಎಕ್ಸಲೆಂಟ್ ಆಗಿದೆ, ಚಿಂದಿ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಬೇಜಾರಾಗಿದ್ದು ಗಿಲ್ಲಿ ಅವ್ರಿಗೆ ಬೇಜಾರಾಯ್ತು. ಯಾಕಂದ್ರೆ ಇದರಿಂದ ಮುಕ್ತಿ ಬೇಕೇ ಬೇಕು ಅಂತ ಕೂಡ ಇಲ್ಲಿ ಅಂದ್ರೆ ರೀಸನ್ ಕೊಡ್ಬೇಕಲ್ಲ, ಯಾವೊಂದು ರೀಸನ್ ಅಂತ ಅಂದ್ಬಿಟ್ಟು ಪ್ರತಿಯೊಬ್ರು ಇಲ್ಲಿ ಹೇಳ್ತಾ ಬರ್ತಾರೆ. ಇಲ್ಲಿ ಗಿಲ್ಲಿ ಅವ್ರಿಗಂತೂ ಇಲ್ಲಿ ಹರ್ಟ್ ಆಗಿದೆ. ಪ್ರತಿಯೊಬ್ರು ಕೂಡ ಜಂಟಿಗಳು ಒಂದೊಂದು ರೀಸನ್ ಕೊಟ್ಟಿದ್ದಾರೆ. ಆದರೆ ತುಂಬ ಬೇಜಾರು ಮಾಡ್ಕೊಂಡಿರೋದು ಇಲ್ಲಿ ಗಿಲ್ಲಿಯವರು ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಬಟ್ ಗಿಲ್ಲಿಯವರು ಏನೂ ಇಲ್ಲಿ ಹೇಳಿರಲಿಲ್ಲ, ಕಾವ್ಯ ನನ್ನಿಂದನೇ ಇಲ್ಲಿ ಹೈಲೈಟ್ ಆಗ್ತದಲ್ಲ ಹಾಗೆ ಹೀಗೆ ಅಂತ ಹೇಳಿರಲಿಲ್ಲ. ಬಟ್ ಬೇರೆಯವರು ಹೇಳಿರ್ತಾರಲ್ಲ, ಅದಕ್ಕೋಸ್ಕರನೇ ಇಲ್ಲಿ ಕಾವ್ಯವ್ರಿಗೂ ಕೂಡ ಬೇಜಾರಾಗಿ ಈ ಒಂದು ರೀಸನ್ನ ಇಲ್ಲಿ ಹೇಳಿದ್ರು. ಸೊ ವೀಕ್ಷಕರಿಗೆ ಜಂಟಿ ಒಂಟಿ ಅನ್ನೋದು ಕಾನ್ಸೆಪ್ಟ್ ಏನಿತ್ತು ಅದು ಇಲ್ಲಿಗೆ ಕಟ್ ಆಗಿದೆ, ಕಟ್ ಕೂಡ ಮಾಡಿದ್ದಾರೆ ಬಿಗ್ ಬಾಸ್ ಅವರು. ಈ ಒಂದು ಪ್ರೋಮೋ ನೋಡಿ ನಿಮಗೆ ಏನು ಅನಿಸ್ತು? ಸ್ವಲ್ಪ ಜಾಸ್ತಿ ಓವರ್ ಆಗಿ ಇಲ್ಲಿ ಯಾರು ರಿಯಾಕ್ಟ್ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.